ಗದಗ್ನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಭಾಷಣ. ಬಿಜೆಪಿಯವರು ಸ್ಮಾರ್ಟ್ ಸಿಟಿ ಅಂತಿದ್ದಾರೆ. ಇಡೀ ರಾಷ್ಟ್ರದಲ್ಲಿ ಒಂದು ಸ್ಮಾರ್ಟ್ ಸಿಟಿ ತೋರಿಸಿ, ನಾನು ರಾಜೀನಾಮೆ ಕೊಡ್ತೇನೆ. ಬಿಜೆಪಿಯವರು ನನ್ನ ಮೇಲೆ ಬಹಳ ಪ್ರೀತಿ ಮಾಡ್ತಾರೆ. ಸಿದ್ದರಾಮಯ್ಯ, ಡಿಕೆಶಿ, ಖರ್ಗೆ ಸಾಹೇಬರು ನಂತರ ಹೆಚ್ಚಿನ ಪ್ರೀತಿ ಯಾರ ಮೇಲಾದ್ರೂ ಇದ್ರೆ ಅದು ನನ್ನ ಮೇಲೆ. ಮೋದಿ ಅವರು ತಮ್ಮನ್ನು ತಾವು ಬ್ರ್ಯಾಂಡ್ ಮಾಡಿಕೊಂಡಿದ್ದಾರೆ. ಚುನಾವಣೆ ಬಂದಾಗ ಚಾಯ್ವಾಲಾ ಆಗ್ತಾರೆ, ಸರ್ಕಾರದಲ್ಲಿ ಇದ್ದಾಗ ಪ್ರಧಾನ್ ಸೇವಕ್ ಆಗ್ತಾರೆ, ಪಾಕಿಸ್ತಾನ್ ಬಗ್ಗೆ ಪ್ರಶ್ನೆ ಮಾಡಿದರೆ ಚೌಕಿದಾರ್ ಆಗ್ತಾರೆ. ರಾಜ್ಯ ಚುನಾವಣೆ ವೇಳೆ ಕೋಮು ಗಲಭೆ ಬಂದಾಗ ಹಿಂದೂ ಹೃದಯ ಸಾಮ್ರಾಟ್ ಆಗ್ತಾರೆ. ಒಂದು ಸಾರಿ ಲೋಹ ಪುರುಷ ಆಗ್ತಾರೆ, ಮತ್ತೊಂದು ಸಾರಿ ವಿಕಾಸ ಪುರುಷ ಆಗ್ತಾರೆ. ಯೋಜನೆ ತಂದ್ರು ಮೋದಿ ಕಾ ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ನಮ್ಮ ಜೊತೆ ಎಷ್ಟು ರಾಷ್ಟ್ರಗಳು ಬಂದಿದ್ದವು, ಯಾವುದೂ ಬರಲಿಲ್ಲ. ಪಾಕಿಸ್ತಾನ ಮಾಡುವುದು ತಪ್ಪು ಅಂತ ಒಂದು ರಾಷ್ಟ್ರವೂ ಹೇಳಲಿಲ್ಲ. ಎಲ್ಲ ರಾಷ್ಟ್ರಗಳ ಜೊತೆ ಕಳಪೆ ಮಟ್ಟದ ಸಂಬಂಧ ಮೋದಿ ಮಾಡಿಕೊಂಡಿದ್ದಾರೆ. 11 ವರ್ಷಗಳಲ್ಲಿ ಒಂದು ಪದ ದಿನೇ ಕೇಳುತ್ತಿದೆ, ದೇಶದ್ರೋಹಿ ಎಂಬ ಪದ. ನಾವು ಬಿಜೆಪಿ ಯೋಜನೆ ಅಥವಾ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ, ನಾವು RSS ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ, ಅವರ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ದೇಶದ್ರೋಹಿ. ಇಷ್ಟೊಂದು ಮುಂಚೆ ಕೇಳಿರಲಿಲ್ಲ. ಗಾಂಧೀಜಿ ಅವರು ದಾಂಡಿ ಮಾರ್ಚ್ ಮಾಡಬೇಕಾದ್ರೆ ಬಿಜೆಪಿ RSS ನವರು ಎಲ್ಲಿದ್ರು? ಕ್ವಿಟ್ ಇಂಡಿಯಾ ಚಳುವಳಿ ವೇಳೆ ಇವರು ಎಲ್ಲಿದ್ರು? ದುಂಡು ಮೇಜಿನ ಸಭೆ ಮಾಡುವ ವೇಳೆ ಇವರು ಎಲ್ಲಿದ್ರು? ಭಾರತ ಸರ್ಕಾರ ಚಳುವಳಿ ವೇಳೆ ಇವರು ಎಲ್ಲಿದ್ರು? ಇಂಡಿಯಾ ಪಾಕಿಸ್ತಾನ್ ವಿಭಜನೆ ವೇಳೆ ಇವರು ಎಲ್ಲಿದ್ರು? ಇಂಡಿಯಾ ಪಾಕಿಸ್ತಾನ್ 2 ಬಾರಿ ಯುದ್ಧ ಮಾಡುವ ವೇಳೆ ಎಲ್ಲಿದ್ರು? ಚೈನಾ ಜೊತೆ ಯುದ್ಧ ವೇಳೆ ಇವರು ಎಲ್ಲಿದ್ರು? ಅಂಬೇಡ್ಕರ್ ಸಂವಿಧಾನ ರಚನೆ ವೇಳೆ ಎಲ್ಲಿದ್ರು? ಈ ಎಲ್ಲಾ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇಲ್ಲ. ಯಾಕೆಂದ್ರೆ ಅವರು ಯಾವತ್ತೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಸಂಘಟನೆಗಳ ಅಲ್ಲ, ವ್ಯಕ್ತಿಗಳಲ್ಲ. ಗೋಡ್ಸೆ ದೇಶಭಕ್ತ ಅಂತಾರೆ. ಹಾಗಾದ್ರೆ ಗಾಂಧೀಜಿ ಯಾರು? ದೇಶದ್ರೋಹಿನ? ಯಾವ ಸಂಘಟನೆ, ವ್ಯಕ್ತಿಗಳು ಸ್ವಾತಂತ್ರ್ಯ ಹೋರಾಟ, ರಾಷ್ಟ್ರ ನಿರ್ಮಾಣದಲ್ಲಿ ರಕ್ತ ಬೀಡಿ ಬೆವರು ಸಹ ಸುರಿಸಿಲ್ಲ. ಅವರು ನಮಗೆ ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರೆ. ಅವರಿಂದ ನಾವು ದೇಶಭಕ್ತಿ ಸರ್ಟಿಫಿಕೇಟ್ ತೆಗೆದುಕೊಳ್ಳುವ ಅಗತ್ಯ ಇದೆನಾ? ಬಿಜೆಪಿ RSSಗೆ ಪ್ರಶ್ನೆಗಳ ಸುರಿಮಳೆಗೈದ ಪ್ರಿಯಾಂಕ್ ಖರ್ಗೆ. ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾ ಇದ್ದಾರೆ. ಇಡೀ ರಾಷ್ಟ್ರದಲ್ಲಿ ಒಂದು ಸ್ಮಾರ್ಟ್ ಸಿಟಿ ತೋರಿಸ್ಬಿಡಿ, ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ. ಒಂದು ಸ್ಮಾರ್ಟ್ ಸಿಟಿ ನೋಡಿದ್ದೀರಾ ನೀವೆಲ್ಲ? ಇವತ್ತು ಈಗ ಯಾಕೆ ನನ್ನ ಮೇಲೆ ಅಷ್ಟು ಪ್ರೀತಿ ಮಾಡ್ತಾರಂದ್ರೆ ಬಿಜೆಪಿ ಅವ್ರು ಗೊತ್ತಲ್ಲ. ಬಿಜೆಪಿ ಅವರಿಗೆ ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು, ಖರ್ಗೆ ಸಾಹೇಬ್ರು ಆದ್ಮೇಲೆ ಹೆಚ್ಚಿನ ಪ್ರೀತಿ ಯಾರಿಗಾನ ಇದ್ರೆ ಅದು ನನ್ನ ಮೇಲೆ. ಹೌದಾ ಇಲ್ಲ? ಮೋದಿ ಅವರು ಕೂಡ ಬ್ರ್ಯಾಂಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಮೋದಿ ಅವರೇ ಬ್ರ್ಯಾಂಡ್ ಆಗ್ಬಿಟ್ಟಿದ್ದಾರೆ. ಚುನಾವಣೆ ಬಂದಾಗೆಲ್ಲ ಚಾಯ್ವಾಲಾ ಆಗ್ತಾರೆ, ಸರ್ಕಾರದಲ್ಲಿ ಇದ್ದಾಗ ಪ್ರಧಾನ್ ಸೇವಕ್ ಆಗ್ತಾರೆ. ಯಾರಾನ ಏನಾದ್ರೂ ಪಾಕಿಸ್ತಾನ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಚೌಕಿದಾರ್ ಆಗ್ತಾರೆ. ಇಲ್ದಿದ್ರೆ ಯಾವಾಗಾನ ನೀವು ಚುನಾವಣೆ, ರಾಜ್ಯ ಚುನಾವಣೆ ಬಂದ್ರೆ ಏನು ಕೋಮ ಗಲಭೆಗಳು ಸೃಷ್ಟಿ ಮಾಡ್ಬೇಕಂದಾಗ ಹಿಂದೂ ಹೃದಯ ಸಮ್ರಾಟ್ ಆಗ್ಬಿಡ್ತಾರೆ. ಏನಿದೆ ಇದು? ಹೆಂಗಾಗ್ತದೆ ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಂದ್ಸರಿ ಲೋಹ ಪುರುಷ ಆಗ್ತಾರೆ, ಒಂದ್ಸರಿ ವಿಕಾಸ್ ಪುರುಷ ಆಗ್ತಾರೆ. ಅವ್ರು ಏನೇ ಯೋಜನೆ ತಂದ್ರು ಈ ಎಲ್ಲ ಬಿಜೆಪಿನವರು ಮೋದಿ ಕಾ ಮಾಸ್ಟರ್ ಸ್ಟ್ರೋಕ್ ಅಂತಾರೆ. ಯಾವ್ದು ಮಾಸ್ಟರ್ ಸ್ಟ್ರೋಕ್ ಅಪ್ಪ? ಇಂಡಿಯಾ ಪಾಕಿಸ್ತಾನ್ ಯುದ್ಧ ಆದಾಗ ಎಷ್ಟು ರಾಷ್ಟ್ರಗಳು ಬಂದು ನಮ್ಮ ಜೊತೆ ನಿಂತಿತ್ತು ಹೇಳಿ? ಯಾವುದೂ ಇಲ್ಲ. ಒಂದು ರಾಷ್ಟ್ರ ಕೂಡ ಇಲ್ಲ ಪಾಕಿಸ್ತಾನ್ ಮಾಡ್ತಾ ಇರೋದು ತಪ್ಪು ಅಂತ ಎದ್ದು ಹೇಳಿಲ್ಲ. ಯಾಕಂದ್ರೆ ಇವ್ರು ಎಲ್ಲರ ಹತ್ರನೂ ಕೂಡ ಅವರ ಸಂಬಂಧಗಳನ್ನ ಇವರು ಕಳಪೆ ಮಟ್ಟದಲ್ಲಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಕಳೆದ 11 ವರ್ಷದಲ್ಲಿ ಒಂದು ಪದೇ ದಿನ ಕೇಳಕ್ ಸಿಗ್ತಾ ಇದೆ ನನಗಂತೂ. ಏನಪ್ಪಾ ಅಂದ್ರೆ ದೇಶದ್ರೋಹಿ. ನಾವು ಬಿಜೆಪಿ ಯೋಜನೆ ಬಗ್ಗೆ ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ. ನಾವು RSS ಅನ್ನ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿ. ಅವ್ರ ತತ್ವ ಸಿದ್ಧಾಂತವನ್ನ ಒಪ್ಕೊಂಡಿಲ್ಲ ಅಂದ್ರೆ ದೇಶದ್ರೋಹಿ. ಇದು ಮುಂಚೆ ಇಷ್ಟು ನಾವು ಕೇಳ್ತಾ ಇರಲಿಲ್ಲ. ಗಾಂಧೀಜಿ ಅವರು ದಾಂಡಿ ಮಾರ್ಚ್ ಮಾಡಬೇಕಾದ್ರೆ ಬಿಜೆಪಿ ಅವರೆಲ್ಲಿದ್ರು? RSS ಅವರೆಲ್ಲಿದ್ರು? ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡಿಬೇಕಾದ್ರೆ ಎಲ್ಲಿದ್ರು? ಸೈಮನ್ ಗೋ ಬ್ಯಾಕ್ ಘೋಷಣೆ ಕೂಗಿದಾಗ ಎಲ್ಲಿದ್ರು? ದುಂಡು ಮೇಜಿನ ಸಭೆ ನಡೆಸಬೇಕಾದಾಗ ಎಲ್ಲಿದ್ರು? ನಾನ್ ಕೋಆಪರೇಷನ್ ಮೂವ್ಮೆಂಟ್ ಮಾಡಿದಾಗ ಎಲ್ಲಿದ್ರು ಇವರು? ನಾವು ನಮ್ಮ ದೇಶ ವಿಭಜನೆ ಆದಾಗ, ಇಂಡಿಯಾ ಪಾಕಿಸ್ತಾನ್ ವಿಭಜನೆ ಆದಾಗ ಇವ್ರು ಎಲ್ಲಿದ್ರು? ನಮ್ಮ ದೇಶ ಪಾಕಿಸ್ತಾನ್ ಜೊತೆ 2 ಬಾರಿ ಯುದ್ಧ ಮಾಡಿದಾಗ ಎಲ್ಲಿದ್ರು? ಚೈನಾ ಜೊತೆ ಯುದ್ಧ ಮಾಡಿದಾಗ ಎಲ್ಲಿದ್ರು? ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಬ್ರಿಟಿಷ್ ಅವ್ರ ವಿರುದ್ಧ ಕಟ್ಟಬೇಕಾದ್ರೆ ಎಲ್ಲಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್
ಅವರು ಸಂವಿಧಾನವನ್ನ ರಚನೆ ಮಾಡಬೇಕಾದಾಗ ಎಲ್ಲಿದ್ರು? ಈ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ. ಯಾಕಂದ್ರೆ ಅವ್ರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತ ಸಂಘಟನೆಗಳಲ್ಲ, ವ್ಯಕ್ತಿನುಗಳಲ್ಲ. ಗೋಡ್ಸೆ ಅವರು ದೇಶಭಕ್ತರಂತ ಇವ್ರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಅಂದ್ರೆ ಗಾಂಧೀಜಿ ಯಾರು ಮತ್ತೆ ದೇಶದ್ರೋಹಿನ? ಏನ್ ಇವರಿಗೆ ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇದೆಯಾ ಇಲ್ಲ ಅಂತ ಗೊತ್ತಿಲ್ಲ. ಇವತ್ತು ಯಾರು, ಯಾವ ಸಂಘಟನೆಗಳು, ಯಾವ ವ್ಯಕ್ತಿಗಳು ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿರ್ಬೋದು, ರಾಷ್ಟ್ರ ನಿರ್ಮಾಣದಲ್ಲಿರ್ಬೋದು, ರಕ್ತ ಬಿಡಿ ಬೆವರು ಕೂಡ ಸುರಿಸಿಲ್ಲ, ಅವರು ನಮ್ಗೆ ಇವತ್ತು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಅವರಿಂದ ನಾವು ದೇಶಭಕ್ತಿ ಸರ್ಟಿಫಿಕೇಟ್ ತಗೊಳ್ಳೋ ಅಗತ್ಯ ಇದೆಯಾ? ವೀರ್ ಸಾವರ್ಕರ್ ಅಂತ ಅವ್ರ ಬಿರುದಿದೆ ಅಲ್ಲ, ಸಾವರ್ಕರ್ ಅವರಿಗೆ ಕೊಟ್ಟಿದ್ದು. ಅದು ನಾವು ಕೇಳ್ತೀವಲ್ಲ, ಅದಕ್ಕೆ ಅವರಿಗೆ ಇದು ಮಾಡ್ತೀವಿ. ಒಬ್ಬ ವ್ಯಕ್ತಿ 1929ರಿಂದ 1947 ವರೆಗೂ 60 ರೂಪಾಯಿ ಪೆನ್ಷನ್ ತಗೋತಾರೆ ಬ್ರಿಟಿಷ್ ಇಂದ. ಅವ್ರಿಗೆ ನೀವು ದೇಶದ್ರೋಹಿ ಅಂತೀರಾ, ದೇಶಭಕ್ತರು ಅಂತೀರಾ? 60 ರೂಪಾಯಿ ಪೆನ್ಷನ್ 18 ವರ್ಷ ಬ್ರಿಟಿಷರಿಂದ ತಗೊಂಡಿರೋದು ಸಾವರ್ಕರ್ ಅವರು. ಸುಳ್ಳಂತ ಹೇಳ್ಬಿಡ್ಲಿ ಬಿಜೆಪಿ ಅವರು. ಇವತ್ತು ಇಂಡಿಯಾ ಪಾಕಿಸ್ತಾನ್ 2 ದೇಶ ಆಗಿದೆ ಅಲ್ಲ, ಈ 2 ನೇಷನ್ ಥಿಯರಿ ಅಂತ ನಾವೇನ್ ಹೇಳ್ತೀವಿ, ಮುಸ್ಲಿಮರಿಗೆ ಒಂದು ರಾಷ್ಟ್ರ ಆಗ್ಬೇಕು, ಹಿಂದೂಗಳಿಗೆ ಒಂದು ರಾಜ್ಯ ಆಗ್ಬೇಕು ಅಂದ್ಬಿಟ್ಟು ಮೊದಲನೇ ಪ್ರಸ್ತಾವನೆ ಇಟ್ಟಿದ್ದು ಯಾರು ಗೊತ್ತಾ? 1937ರಲ್ಲಿ ಹಿಂದೂ ಮಹಾಸಭೆಯನ್ನ ಅಹಮದಾಬಾದಿನ ಘೋಷಣೆಯಲ್ಲಿ ಇದನ್ನ ಘೋಷಣೆ ಮಾಡಿದ್ದು ಮೊದಲು ವೀರ್ ಸಾವರ್ಕರ್ ಅವರು. ಇದು ಅವ್ರ ಇತಿಹಾಸ, ಬಿಜೆಪಿ ಅವರಿಗೆ ಗೊತ್ತಿಲ್ಲ. 6 ಬಾರಿ ಎಲ್ಲೋ ಅದು ಕಾಲಾಪಾನಿ ಅಲ್ಲಿ ಇದ್ರಂತವ್ರು, ಅದಕ್ಕೆ ದೇಶಭಕ್ತರಾದಂತೆ. 6 ಬಾರಿ ಮಾಫಿ ಪತ್ರ ಬರೆದಂತ ವ್ಯಕ್ತಿ ಇವರು. 6 ಬಾರಿ, 1 ಅಲ್ಲ 2 ಅಲ್ಲ 3 ಅಲ್ಲ 6 ಬಾರಿ ಬ್ರಿಟಿಷ್ ಅವ್ರ ಜೊತೆ ನಾವು ನಿಮ್ ಜೊತೆ ಸಹಕರಿಸ್ತೀವಿ ಅಂತ ಮಾಫಿನ ಪತ್ರ ಬಂದ್ರು, ಕ್ಷಮೆ ಪತ್ರ ಬರೆದಿದ್ರು. ಅವ್ರು ಹೇಳ್ತಾರೆ ಇಲ್ಲ, ಅವರು ಆ ಜೈಲ್ನಲ್ಲಿ ಇದ್ರು ಅಂತ. ಆ ಜೈಲ್ ನಡೆದಿದ್ದು 33 ವರ್ಷ, 698 ಕೊಠಡಿಗಳಿದೆ ಅದರಲ್ಲಿ. ಸುಮಾರು ಆ 33 ವರ್ಷದಲ್ಲಿ 80,000 ದೇಶಭಕ್ತಗಳು, ದೇಶಕ್ಕೆ ಹೋರಾಟ ಮಾಡಿದ ವ್ಯಕ್ತಿಗಳು ಅಲ್ಲಿ ಸೆರೆ ಇದ್ದಿದ್ರು. ಎಷ್ಟು? 80,000. ಆದ್ರೆ ಕ್ಷಮೆ ಕೊಡಿ ನನಗೆ ಅಂತ ಬರ್ದಿರೋದು ಬರೇ 3 ಜನ. ಅದರಲ್ಲಿ ಹೆಚ್ಚು ಯಾರು ಬರ್ದಿರೋದಂದ್ರೆ ನಮ್ಮ ಬಿಜೆಪಿಯರ ರೋಲ್ ಮಾಡೆಲ್ ವೀರ್ ಸಾವರ್ಕರ್ ಅವರು. ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ ಹೋಗ್ಬೇಡಿ ದಯವಿಟ್ಟು. ಅವರ ಇತಿಹಾಸದ ಪುಟದಲ್ಲೇ ಬರ್ದಿರೋದು. ನಾವು ಯಾವಾಗ್ಲೂ ಹೇಳ್ತೀವಿ, ಯಾಕೆ ಬಿಜೆಪಿ ಮತ್ತೆ RSS ಅವರೆಲ್ಲ ಸಂವಿಧಾನ ವಿರೋಧಿ ಅಂದ್ಬಿಟ್ಟು. ಇವರೇ ನೀವು ನೋಡಿ, ನವೆಂಬರ್ 30, 1949 ಯಾವಾಗ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ನಡೀತಾ ಇತ್ತು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನ ಲೋಕಾರ್ಪಣೆ ಮಾಡ್ತಾ ಇದ್ರು. ಅಲ್ಲಿ ಹೊರಗಡೆ ಇದೇ RSS ನವರು ಮತ್ತೆ ಬಿಜೆಪಿ ಅವರು ಸಂವಿಧಾನವನ್ನ ಸುಟ್ಟಿ ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗ್ಬೇಕು ಅಂತ ಹೇಳಿದ್ರು. ಆರ್ಗನೈಸರ್ ಅಂತ ಅವ್ರ ಮ್ಯಾಗಝಿನ್ ನಲ್ಲಿ ಅವ್ರು ಬರ್ದಿದ್ದಾರೆ, ಲೇಖನ ಬರ್ದಿದ್ದಾರೆ, ಎಡಿಟೋರಿಯಲ್ ಬರ್ದಿದ್ದಾರೆ. ಇಲ್ಲ, ನಮಗೆ ಸಂವಿಧಾನ ಬೇಡ, ಮನುಸ್ಮೃತಿನೇ ನಮ್ಮ ಸಂವಿಧಾನ ಆಗ್ಬೇಕು ಅಂದ್ಬಿಟ್ಟು ಇವತ್ತು ಅವ್ರ ಇತಿಹಾಸ ಪುಟದಲ್ಲಿದೆ. ಅವರು 52 ವರ್ಷ ಅವರು ಕೇಂದ್ರ ಕಚೇರಿನಲ್ಲಿ ನಮ್ಮ ರಾಷ್ಟ್ರ ಧ್ವಜನೇ ಹಾರಿಸಿಲ್ಲ. ಅವರು 52 ವರ್ಷ ನಮ್ಮ ರಾಷ್ಟ್ರ ಧ್ವಜ ಹಾರಿಸಿಲ್ಲ. ಇದನ್ನ ಪ್ರಶ್ನೆ ಮಾಡಿದ್ರೆ ನಾವು ದೇಶದ್ರೋಹಿ ಅಂತಾರೆ.